ರಾಧೆ ರಾಧೆ. ಇವತ್ತು ನಾನು ಸಿಂಪಲ್ ಪಾರ್ಟಿ ಮೇಕಪ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕ್ರೀಮ್ ಬೇಸ್ ಮಾಯಶ್ಚರೈಸರೇ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಸ್ಕಿನ್ ತುಂಬ ಡ್ರೈ ಆಗಿದೆ ಅದಕ್ಕೆ. ನೆಕ್ಸ್ಟ್ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಸಿಲಿಕಾನ್ ಬೇಸ್ ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ಗೆ ಕಲರ್ ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ ಕನ್ಸಿಲರ್ ಪ್ಯಾಲೆಟಿಂದ. ನಿಮ್ಮ ಸ್ಕಿನ್ ಶೇಡ್ಗಿಂತ 2 ಶೇಡ್ ಡಾರ್ಕರ್ನ ನೀವು ಕನ್ಸಿಲರ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ನಂಗೆ ತುಂಬ ಡಾರ್ಕ್ ಸರ್ಕಲ್ ಇರಲಿಲ್ಲ, ಸೊ ನಾನು ಸ್ವಲ್ಪ ಲೈಟ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫಾರೆವರ್ 52 ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಫುಲ್ ಕವರೇಜ್ ಕೊಡುತ್ತೆ. ನಾನಿಲ್ಲಿ ಹಾಫ್ ಫೇಸ್ನ ಫಸ್ಟು ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸಿ ನೆಕ್ಸ್ಟ್ ಫುಲ್ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಕಿವಿಗೆ ಮತ್ತು ನೆಕ್ಕಿಗೂ ಅಪ್ಲೈ ಮಾಡೋದು ಮರಿಬೇಡಿ. ನೆಕ್ಸ್ಟ್ ನಾನು ಬನಾನಾ ಪೌಡರಿಂದ ನಾನು ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ಬನಾನಾ ಪೌಡರ್ ಇಲ್ಲ ಅಂದರೆ ನೀವು ಲೂಸ್ ಪೌಡರಿಂದನೂ ನೀವು ಫೇಸ್ನ ಸೆಟ್ ಮಾಡ್ಬೋದು, ಇಲ್ಲ ಕಾಂಪ್ಯಾಕ್ಟಿಂದನೂ ಫೇಸ್ನ ಸೆಟ್ ಮಾಡ್ಬೋದು. ನೆಕ್ಸ್ಟ್ ನಾನು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಿಂದ ಕವರ್ ಮಾಡಲಿಲ್ಲ. ಸ್ಟಾರ್ಟಿಂಗಿಂದನೇ ಐಬ್ರೋಸ್ ಫಿಲ್ ಮಾಡಿದ್ರೆ ಅದು ನ್ಯಾಚುರಲ್ ಅನಿಸಲ್ಲ. ಈಗ ನಾನು ಐ ಶ್ಯಾಡೋನ ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಡಾರ್ಕ್ ಶೇಡಿಂದ. ನೀವು ಐ ಶ್ಯಾಡೋ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಫೌಂಡೇಶನ್ ಅಥವಾ ಕನ್ಸಿಲರ್ನ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಐ ಶ್ಯಾಡೋ ನೀಟಾಗಿ ಅಪ್ಲೈ ಆಗುತ್ತೆ ಮತ್ತು ಚೆನ್ನಾಗೂ ಕಾಣುತ್ತೆ. ನೆಕ್ಸ್ಟ್ ನಾನು ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ವಾಟರ್ ಲೈನ್ ಮತ್ತು ಅಪ್ಪರ್ ಲ್ಯಾಶ್ ಲೈನಲ್ಲಿ. ಮತ್ತು ಐಲೈನರ್ ಕೂಡ ನಾನು ಕಾಜಲಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ಮೋಕಿ ಎಫೆಕ್ಟ್ ಕೊಡೋಕ್ಕೋಸ್ಕರ ಐ ಶ್ಯಾಡೋ ಅಲ್ಲಿ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಔಟರ್ ಲೈನ್ನ. ನಾನು ಐ ಶ್ಯಾಡೋನ ಮ್ಯಾಟೇ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮಸ್ಕರ ಅಪ್ಲೈ ಮಾಡ್ತಾ ಇದ್ದೀನಿ. ಮಸ್ಕರ ಆದಮೇಲೆ ಮಸ್ಕರ ಕಲರಿಂದ ಅದನ್ನು ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕಾಂಟೋರಿಂಗ್ ಮಾಡ್ತಾ ಇದ್ದೀನಿ. ಕಾಂಟೋರಿಂಗ್ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಅನಿಸ್ಬೋದು. ಮತ್ತು ನಾನು ಫೋರ್ಹೆಡಲ್ಲೂ ಕಾಂಟೋರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫೋರ್ಹೆಡ್ ದೊಡ್ಡದಿದ್ದರೆ ಸ್ವಲ್ಪ ಕವರ್ ಅಪ್ ಆಗುತ್ತೆ ಅದಕ್ಕೆ. ನೆಕ್ಸ್ಟ್ ಬ್ಲಷ್ನ ನೀವು ಸಣ್ಣ ಅನಿಸ್ಬೇಕು ಅಂತಂದರೆ ಐ ಎಡ್ಜ್ ಇಂದ ನೀವು ಫೋರ್ಹೆಡಿಗೆ ಟಚ್ ಆಗೋ ಥರ ಕೊಡಬೇಕು. ಸ್ವಲ್ಪ ದಪ್ಪ ಕಾಣಿಸ್ಬೇಕು ಅಂದರೆ ಸ್ಟಾರ್ಟಿಂಗ್ ಚೀಕ್ಸಿಂದನೇ ಕೊಡಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲಷರ್ ಅಪ್ಲೈ ಮಾಡೋದನ್ನು ಹೇಳ್ತಾ ಇದ್ದೀನಿ. ಲಿಪ್ಸ್ಗೆ ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಲೈನರ್ ಯೂಸ್ ಮಾಡಿ ಲಿಪ್ಸ್ಟಿಕ್ ಹಾಕಿದ್ರೆ ಲಿಪ್ಸ್ಟಿಕ್ ನೀಟಾಗಿ ಫಿನಿಶ್ ಆಗಿ ಬರುತ್ತೆ. ನಾನು ಯಾವಾಗಲೂ ಸ್ವಲ್ಪ ಡಾರ್ಕ್ ಶೇಡ್ ಯೂಸ್ ಮಾಡ್ತೀನಿ. ಇಲ್ಲೂ ನಾನು ಡಾರ್ಕ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕಾಂಪ್ಯಾಕ್ಟಿಂದ ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಹಾಕೋದ್ರಿಂದ ಸ್ವಲ್ಪ ಕವರೇಜ್ ಕೊಡುತ್ತೆ. ನೆಕ್ಸ್ಟ್ ನಾನು ಮೇಕಪ್ ಫಿಕ್ಸರಿಂದ ನಾನು ಮೇಕಪ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಿಂದಿ ಇಟ್ಬಿಟ್ಟು ನಾನು ಸಿಂಪಲ್ ಪಾರ್ಟಿ ಮೇಕಪ್ನ ಫಿನಿಶ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.